ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಂಕೇಶ್ವರದ ಎಸ್ಡಿವಿಎಸ್ ಸಂಘದಲ್ಲಿ ಉಡಾನ್ 11 ಸಾಂಸ್ಕೃತಿಕ ಸಂಭ್ರಮ 2025 ಶ್ರೀ ಎಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಸಂಕೇಶ್ವರ್ ದಿನಾಂಕ 8, 9, 10 ರಂದು 3 ದಿನಗಳ ಕಾಲ ಸಿಬಿಎಸ್ಇ ಸ್ಕೂಲ್ ಕ್ಯಾಂಪಸ್ನಲ್ಲಿ ಅದ್ದೂರಿ ಸಂಭ್ರಮದ ಉಡಾನ್ 11ರ ಸಾಂಸ್ಕೃತಿಕ ಸಂಭ್ರಮ. ಎಸ್ಡಿವಿಎಸ್ ಸಂಘದ ಶ್ರೀ ಎಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಸಂಕೇಶ್ವರದ ಸಿಬಿಎಸ್ಇ ಸ್ಕೂಲ್ನಲ್ಲಿ ಉಡಾನ್ 11 ಸಾಂಸ್ಕೃತಿಕ ಸಂಭ್ರಮದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಡಳಿತಾಧಿಕಾರಿ ಬಿಎ ಪೂಜಾರಿ, ಕಾರ್ಯದರ್ಶಿ ಜೆಸಿ ಕೋಟಗಿ, ನಿರ್ದೇಶಕ ಆರ್ಬಿ ಪಾಟೀಲ್, ಪ್ರಾಂಶುಪಾಲ ಎಂಎಸ್ ಕಾಮತ್, ಸಂತೋಷ್ ಪಾಟೀಲ್ ಸೇರಿದಂತೆ ಯಾವ ರೀತಿ ಒಂದು ಪಕ್ಷ ಆಕಾಶದಲ್ಲಿ ಹಾಕೋರಲ್ಲ, ಹಾರಬೇಕಾದ ಶಕ್ತಿ ಸಾಮರ್ಥ್ಯ ಬೇಕಾದ ಆತ್ಮವಿಶ್ವಾಸ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಆತ್ಮವಿಶ್ವಾಸ, ಶಕ್ತಿ ಸಾಮರ್ಥ್ಯ ತುಂಬಿ ಬರುವ ದಿನಗಳಲ್ಲಿ ನೀವು ಪಕ್ಷಿಯಂತೆ ನಿಮ್ಮ ಜೀವನವನ್ನು ಉತ್ತಮಕ್ಕೆ ಒಯ್ಯಬೇಕೆಂಬ ಹಿನ್ನೆಲೆಯಲ್ಲಿ ಈ ಉಡಾನ್ ಎಂಬ ಹೆಸರಿನ ಮೇಲೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ. 12ರಲ್ಲಿ ಹುಡುಗಿ ಉತ್ತಮ ಪ್ರಾಚಾರ್ಯರಾಗಿ ಸಿಬಿಎಸ್ಇ ಸಂಸ್ಥೆ ಪ್ರಾರಂಭದಿಂದ ಮಕ್ಕಳಲ್ಲಿ ಗುಣಮಟ್ಟದ ಶಿಕ್ಷಣ, ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಮಹತ್ತರ ಪಾತ್ರ ವಹಿಸಿದೆ. ಯಾಕಂದರೆ ಇಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನದಲ್ಲಿ ಸಮಾಜದಲ್ಲಿ ಕಾರ್ಯಪ್ರವೃತ್ತರಾಗಿರುವುದು ತಮಗೆ ಗೊತ್ತಿರುವ ಸಂಗತಿ. ಕೇವಲ ಸಿಬಿಎಸ್ಇ ಒಂದು NCERT ಕೇಂದ್ರದ ಸಿಬಿಎಸ್ಇ ಬೋರ್ಡ್ ಮುಖಾಂತರ ನಡೆಸಲಾಗುವಂಥ ಈ ಸಂಸ್ಥೆ ಅಷ್ಟೇ ಅಲ್ಲ, ನಮ್ಮಲ್ಲಿ ಅನೇಕ ವಿವಿಧವಾದ ಸಂಸ್ಕೃತಿಗಳು ಇರ್ಬೋದು, ಕ್ರೀಡಾಗಳು ಇರ್ಬೋದು, ವಿಶೇಷವಾಗಿ ವಿದ್ಯಾರ್ಥಿ ನೀಡುವಂಥ ಅನೇಕ ಕಾರ್ಯಕ್ರಮಗಳನ್ನು ವರ್ಷ ಪೂರ್ತಿ ಹಮ್ಮಿಕೊಂಡು ಬರುತ್ತಿದ್ದೇವೆ. ಈಗಾಗಲೇ ಸುಮಾರು 1200 ವಿದ್ಯಾರ್ಥಿಗಳು, ಸುಮಾರು 80ಕ್ಕಿಂತ ಹೆಚ್ಚು ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಯವರು ಒಳಗೊಂಡಂಥ ಈ ಬೃಹದಾಕಾರದ ಸಂಸ್ಥೆ ನಮ್ಮದು LKG, ನರ್ಸರಿ, ಪ್ರೀ ಪ್ರೈಮರಿ ಹಾಗೂ ಪ್ರೌಢ ಶಾಲೆ, ಪ್ರೌಢ ವರ್ಗದಲ್ಲಿ ಅನೇಕ ವಿದ್ಯಾರ್ಥಿಗಳು ಅಧ್ಯಯನ ಕೈಗೊಂಡಿದ್ದಾರೆ. ಈ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ತಮಗೆ ಗೊತ್ತಿರುವ ಹಾಗೆ ವರ್ಷ ಪೂರ್ತಿ ಶೈಕ್ಷಣಿಕ ತರಬೇತಿ ಜೊತೆಯಲ್ಲಿ ಅದು ಕ್ರೀಡೆ ಇರ್ಬೋದು, ಸಂಸ್ಕೃತಿ ಕಾರ್ಯಗಳಿರ್ಬೋದು, ಅಥವಾ ಕಾಂಪಿಟೇಷನ್ಸ್ ಬೇರೆ ಬೇರೆ ಭಾಗದಲ್ಲಿ ವಿಶೇಷವಾದ ಅದು ಒಲಿಂಪಿಕ್ಸ್ ಅವಾರ್ಡ್ಸ್ ಇರ್ಬೋದು, ಮ್ಯಾಥಮೆಟಿಕಲ್ ಕ್ವಿಜ್ ಇರ್ಬೋದು, ಸೈನ್ಸ್ ಕ್ವಿಜ್ ಇರ್ಬೋದು, ಸೈನ್ಸ್ ಎಕ್ಸಿಬಿಷನ್ಸ್ ಇರ್ಬೋದು, ನೃತ್ಯ ಇರ್ಬೋದು, ಮಾರ್ಚ್ ಪರೇಡ್ ಇರ್ಬೋದು, ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಕೊಡುವ ಮುಖಾಂತರವಾಗಿ ಈ ಸಂಭ್ರಮವನ್ನು ಆಚರಣೆ ನಾವು ಮಾಡ್ತಿರ್ತೇವೆ. ಜೊತೆಯಲ್ಲಿ ವಿವಿಧ ಗಣ್ಯಮಾನ್ಯರಿಂದ ಪ್ರತಿ ವರ್ಷ ಆಹ್ವಾನಿಸಿ ಅವರ ವಿಶೇಷ ಅವರು ಮಾಡಿದಂಥ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅವರನ್ನು ಸನ್ಮಾನಿಸಿ ನಮ್ಮ ಮಕ್ಕಳಿಗೆ ಅವರಂತೆ ತಾವು ಕೂಡ ತಮ್ಮ ಜೀವನದಲ್ಲಿ ಆಗಬೇಕಂತ ಸದಿಚ್ಛೆ ಹೊಂದಿ ಉನ್ನತ ಸ್ಥಾನ ಇರುವಂತಹ ಗಣ್ಯರನ್ನು ಇಲ್ಲಿ ಕರೆಯಿಸಿ ಅವರಿಂದ ಮಾರ್ಗದರ್ಶನ ಮಾಡಿ ಸಂಸ್ಕೃತಿ ಕಾರ್ಯಕ್ರಮಗಳ ಮುಖಾಂತರವಾಗಿ ನಾವು ಪಾಲಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಎಲ್ಲ ಸಮಾಜದ ಹಿತಚಿಂತಕರ ಒಂದು ಬೃಹದಾಕಾರದ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಬರುವ ಜನವರಿ 8, 9, 10 ಈ 3 ದಿನಗಳಲ್ಲಿ ಹಾಗೂ 11ನೇ ತಾರೀಕು ನಮ್ಮ ಆಂಗ್ಲ ಮಾಧ್ಯಮದ ಸಿದ್ದನಗೌಡ ಪಾಟೀಲ್, ಖಾತೆದಾರ್ ಪಾಟೀಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲದ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಈ ಒಂದು ನಮ್ಮ ಸಿಬಿಎಸ್ಇ ನೂತನ ಕಟ್ಟಡದ ಮುಂದೆ ಮುಂಭಾಗದಲ್ಲಿ ಬೃಹದಾಕಾರ ಪ್ರಾಂಗಣದಲ್ಲಿ ನಾವು ಹಮ್ಮಿಕೊಂಡಿರುತ್ತೇವೆ. ಇಲ್ಲಿ ನರ್ಸರಿಯಿಂದ 10ನೇ ವರ್ಗದವರೆಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕಲೆ, ವಿಜ್ಞಾನ, ಸಾಹಿತ್ಯಿಕವಾದಂತಹ ಪ್ರತಿಭೆಯನ್ನು ಹೊರಹಾಕುವುದೇ ಈ ಉಡಾನ್ ವಾರ್ಷಿಕೋತ್ಸವದ ಮುಖ್ಯ ಉದ್ದೇಶ. ಮತ್ತು ಈ ವರ್ಷದ ವಿಶೇಷತೆ ಅಂದರೆ ನಾವು ನಮ್ಮ ಶಾಲಾ ಆವರಣದೊಳಗೆ ಮಾಡ್ತಿದ್ವಿ. ಈ ಸಲ ನಮ್ಮ ಹಳೆಯ ಕಟ್ಟಡ ನಾವು ಅದನ್ನು ತೆಗೆದಿರೋದ್ರಿಂದ ವಿಶಾಲವಾದ ಮೈದಾನ ನಮ್ಗೆ ಸಿಕ್ಕಿದೆ. ಅದಕ್ಕಿಂತ ಮುಖ್ಯ ಸಂಗತಿ ಅಂದ್ರೆ ಇದು ಮೊದಲ ಆಂಗ್ಲ ಮಾಧ್ಯಮ ಶಾಲೆ SSK ಪಾಟೀಲ್ ಅಂತ ಪ್ರಸಿದ್ಧಾಗಿತ್ತು. CBSE ಅಫಿಲಿಯೇಷನ್ ಸಿಕ್ಕಾಗ ಈಗ CBSE ದೆಹಲಿಯವರ
ಅನುಮತಿಯೊಂದಿಗೆ ನಾವಿದನ್ನು ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಅಂತ ಅದರ ಹೆಸರು ಬದಲಾವಣೆ ಆಗಿದೆ. ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಮೊದಲನೇ ಅಂದರೆ ಶಾಲೆ ಪ್ರಾರಂಭವಾಗಿ 2012ರಿಂದ ಇಲ್ಲಿಯವರೆಗೆ 12 ವರ್ಷ ಇದು ವಿಶೇಷವಾದಂತಹ ಕಾರ್ಯಕ್ರಮ. ಆ ದೃಷ್ಟಿಯಿಂದ ಮತ್ತು ಇಲ್ಲಿ ಆಗಮಿಸ್ತಿರುವಂಥ ಅತಿಥಿಗಳು ಮೊದಲು ಕೂಡ ನಮ್ಮ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಜನ ನಾಡಿಗೆ ಉತ್ತಮವಾದಂತಹ ಸೇವೆ ಸಲ್ಲಿಸಿದಂಥ ವ್ಯಕ್ತಿಗಳನ್ನು ಅದರಿಂದ ಮಕ್ಕಳು ಪ್ರೇರಣೆ ಪಡಿಬೇಕು, ಅವರು ತಮ್ಮ ಬದುಕಿನಲ್ಲಿ ಆ ದೇವೋದ್ದೇಶಗಳನ್ನು ಹೊಂದಬೇಕು, ಉದಾತ್ತವಾದಂತಹ ಬದುಕು ಸಾಗಿಸುವುದಕ್ಕೆ ಈಗಲೇ ಅವರ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದ ಗುರಿ ಇರ್ತದೆ. ಇಟ್ ಇಸ್ ಅನ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಆಗಿರೋದ್ರಿಂದ ಕ್ರೀಡಾಕೂಟಗಳಲ್ಲಿರ್ಬೋದು ಅಥವಾ ಸಾಂಸ್ಕೃತಿಕ ಕೂಟಗಳಲ್ಲಿರ್ಬೋದು ಇಲ್ಲ ಪರೀಕ್ಷೆ ಇರ್ಬೋದು, ಇವೆಲ್ಲದರಲ್ಲೂ ಹೆಚ್ಚಿನ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ನಾವು ಮುಂಜಾನೆ ಹೊತ್ತು ಸತ್ಕರಿಸ್ತೇವೆ. ಆಗ ಸಾಯಂಕಾಲ ವಿಶೇಷವಾದಂಥ ಕಾರ್ಯಕ್ರಮ ಪೂಜಾರ್ ಸರ್ ಅವರು ಈಗಾಗಲೇ ತಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. And throughout the year, it is most awaited event, and all teachers and all students, they work almost 20-25 days and make sure that the best of the displays go on. Not only that, but along with that, we have this year FCF, Future Combat Force demos we are going to display, because the trainers from Goa and Pune, they come and train our students in different physical activities. That is from grade 4 to 9. So we have planned for the further classes next academic year as well as. So I request all the parents, stakeholders and everybody to come and enjoy this gala event. It is very colorful event. Colorful show is going to put on. Many dignitaries are going to come and visit our school. Future prospectus or whatever the future endeavors we are going to take up. Recently, I made sure that to visit and train the teachers of Bijapur Sainik School, where I have observed many things and many activities. Why can't we go ahead with that in our school as well? May it be the military base, where our students should aspire for NDA and Air, Navy, all these military sections as well. So already physical activities are going on. The competitiveness or competence of that spirit should come among our students. So competitive exams which are based on all this we are conducting. At the same time, our students are shining in all the sphere and they are bringing lot of laurels as well. We have a prize distribution ceremony on all 3 days, like 8th, 9th and 10th in the morning section. Dignitaries will be coming and the parents also are invited. In front of the parents and in the presence of the parents only the students will be honored with medals and certificates. And in the evening, this gala event will take place. So our Honorable President Shri A.B. Patil sir has been supporting at all the extents and made all the things available. Sir never asked us just wait or you will think of it. Never sir has said. Sir says that if you want to do anything for the students, we wholeheartedly we are free and we get entire support for the benefit of the students and all the stakeholders. So I request all the students, parents and all the other parents as well and the people all across Sankeshwar and the other area, all the reporters, all the dignitaries, you all are welcome to our Udan on 8, 9 and 10.